ಹಾಯ್ ಎವ್ರಿವನ್, ನಮಸ್ತೆ. ವೆಲ್ಕಮ್ ಟು ನವರಾತ್ರಿ ಸೀರೀಸ್ ಡೇ 9. ನವರಾತ್ರಿದ 9ನೇ ದಿನ ನಾವು ಆದಿಶಕ್ತಿಯ 9ನೇ ರೂಪವಾದ ಸಿದ್ಧಿದಾತ್ರಿ ದೇವಿಯನ್ನ ಆರಾಧಿಸ್ತೇವೆ. ಮೊದಲು ಜಗತ್ತೊಳಗ ಕತ್ಲು ಬಿಟ್ಟು ಬೇರೆ ಏನೂ ಇದ್ದಿದ್ದಿಲ್ಲ. ಅವಾಗ ಒಂದು ಶಕ್ತಿ ಬೆಳಕಿನ ರೂಪದಾಗ ಬಂದ ಒಂದು ಸುಂದರ ದೇವತೆಯಾಗಿ ರೂಪ ತಾಳ್ತೈತಿ. ಆ ದೇವಿನ ಕೂಷ್ಮಾಂಡ ದೇವಿ ತನ್ನ ಸುಂದರವಾದ ನಗುವಿನಿಂದ ಇಡೀ ಬ್ರಹ್ಮಾಂಡದ ರಚನೆ ಮಾಡ್ತಾಳ. ಮತ್ತು ಬ್ರಹ್ಮ, ವಿಷ್ಣು, ಮಹೇಶ್ವರನ್ನು ಸೃಷ್ಟಿ ಮಾಡ್ತಾಳ. ಬ್ರಹ್ಮನಿಗ ಸೃಷ್ಟಿಯ ಕಾರ್ಯವನ್ನ, ವಿಷ್ಣುವಿಗ ಲೋಕದ ಪೋಷಣೆಯ ಕಾರ್ಯವನ್ನ, ಮತ್ತು ಮಹೇಶ್ವರನಿಗ ಅಂದ್ರೆ ಶಿವನಿಗ ವಿನಾಶದ ಕಾರ್ಯವನ್ನ ವಹಿಸ್ತಾಳ. ಶಿವ ಆದಿಪರಾಶಕ್ತಿಯಾದ ಕೂಷ್ಮಾಂಡ ದೇವಿಗ ಆರಾಧನೆ ಮಾಡ್ತಾನ ಮತ್ತು ತನಗ ಸಿದ್ಧಿ ನೀಡೋ ಹಂಗ ಪ್ರಾರ್ಥನೆನೂ ಮಾಡ್ತಾನ. ಅವಾಗ ದೇವಿ ಶಿವನ ದೇಹದ ಎಡಭಾಗದಿಂದ ಬಂದ ದೇವಿಯ ಸ್ವರೂಪದಾಗ ಹೊರಹೊಮ್ತಾಳ. ಆಕಿನ ಸಿದ್ಧಿದಾತ್ರಿ ದೇವಿ. ಸಿದ್ಧಿ ಅಂದ್ರ ಪರಿಪೂರ್ಣ, ದಾತ್ರಿ ಅಂದ್ರ ಕೊಡುವವಳು ಅಂತ ಅರ್ಥ. ಸಿದ್ಧಿಗಳನ್ನ ದಯಪಾಲಿಸುವವಳ ಸಿದ್ಧಿದಾತ್ರಿ ದೇವಿ. ದೇವಿ ಶಿವನ ದೇಹದ ಎಡಭಾಗದಿಂದ ಹೊರಹೊಮ್ಮಿದ್ದಕ್ಕ ಶಿವನಿಗ ಅರ್ಧನಾರೀಶ್ವರ ಅಂತ ಹೆಸರು ಬಂತ. ಇದರಿಂದ ಬ್ರಹ್ಮನ ಸೃಷ್ಟಿ ಕಾರ್ಯಕ್ಕ ಪ್ರಕೃತಿ ಮತ್ತು ಪುರುಷ ಇಬ್ಬರು ಅವಶ್ಯಕ ಅನ್ನೋದನ್ನ ಸೂಚಿಸ್ತೈತಿ. ಆಕಿ ಶಿವನಿಗ 8 ಸಿದ್ಧಿಗಳನ್ನು ಸೇರಿ ಟೋಟಲಿ 18 ಸಿದ್ಧಿಗಳನ್ನ ನೀಡ್ತಾಳ. ಅದ್ರೊಳಗ ಮುಖ್ಯವಾದ ಅಷ್ಟ ಸಿದ್ಧಿಗಳಂದ್ರ ಅನಿಮ, ಮಹಿಮಾ, ಲಘಿಮಾ, ಗರಿಮಾ, ಪ್ರಾಪ್ತಿ, ಪ್ರಾಕಾಮ್ಯ, ಈಶತ್ವ, ವಶಿತ್ವ. ಸಿದ್ಧಿದಾತ್ರಿ ದೇವಿ ಕೆಂಪು ಸೀರೆ ಉಟ್ಕೊಂಡ ಬಿಳಿ ಕಮಲದ ಮೇಲೆ ಕುಂತಿರ್ತಾಳ. ತನ್ನ 4 ಕೈಯೊಳಗೂ ಶಂಖ, ಚಕ್ರ, ಗದೆ, ಕಮಲನ ಹಿಡ್ಕೊಂಡ ಆನಂದದಿಂದ ಕುಂತಿರ್ತಾಳ. ದೇವಿ ತನ್ನ ಭಕ್ತರ ಶಾಂತಿ, ಯಶಸ್ಸು, ಪರಿಪೂರ್ಣತೆ ಸಂಬಂಧ ಸಿದ್ಧಿಗಳನ್ನ ಕೊಟ್ಟ ಆಶೀರ್ವಾದ ಮಾಡ್ತಾಳ. ಐ ಹೋಪ್ ನಿಮಗೆ ಈ ನವರಾತ್ರಿ ಸೀರೀಸ್ ವಿಡಿಯೋಸ್ ಎಲ್ಲ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ. ನನಗೂ ಎಷ್ಟು ಗೊತ್ತೈತಿ ನಾ ಅದನ್ನ ವಿಡಿಯೋ ಮಾಡಿ ನಿಮ್ ಜೊತೆ ಶೇರ್ ಮಾಡ್ಕೊಂಡಿನಿ. ನಿಮಗೆ ಈ ವಿಡಿಯೋಸ್ ಎಲ್ಲ ಇಷ್ಟ ಆಗಿದ್ರ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತೆ ಕಮೆಂಟ್ ಮಾಡ್ರಿ. ಅಂಡ್ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.